ಕನ್ನಡದ ಈ ಜನಪ್ರಿಯ ಗಾದೆ ಮಾತು ತೋಟ ಶೃಂಗಾರ ಒಳಗೆ ಗೋಣಿ ಸೊಪ್ಪು ಎಂಬುದು ಹೊರಗಿನ ಆಡಂಬರ ಮತ್ತು ಒಳಗಿನ ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಬಹಳ ಮಾರ್ಮಿಕವಾಗಿ ತಿಳಿಸಿಕೊಡುತ್ತದೆ. ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ. ಅನುಭವದ ಹೂರಣವನ್ನೇ ಈ ಪುಟ್ಟ ಸಾಲುಗಳಲ್ಲಿ ಅಡಗಿಸಿಡಲಾಗಿರುತ್ತದೆ. ಈ ಗಾದೆಯು ಮನುಷ್ಯನ ಬಾಹ್ಯ ಪ್ರದರ್ಶನ, ಶೋ ಆಫ್ ಮತ್ತು ಆಂತರಿಕ ಸ್ಥಿತಿಗತಿಯನ್ನು ಕುರಿತು ಹೇಳುತ್ತದೆ. ಗಾದೆಯ ಅರ್ಥ: ತೋಟ ಶೃಂಗಾರ ಹೊರಗಿನಿಂದ ನೋಡಿದಾಗ ತೋಟವು ಅತ್ಯಂತ ಸುಂದರವಾಗಿ, ಹಸಿರಾಗಿ, ಹೂವು-ಹಣ್ಣುಗಳಿಂದ ಸಮೃದ್ಧವಾಗಿರುವಂತೆ ಕಾಣುವುದು. ಇದು ಮೇಲ್ನೋಟದ ಆಕರ್ಷಣೆಯನ್ನು ಸೂಚಿಸುತ್ತದೆ. ಒಳಗೆ ಗೋಣಿಸೊಪ್ಪು, ಆದರೆ ತೋಟದ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಬೆಲೆಬಾಳುವ ಬೆಳೆಗಳ ಬದಲು ಕೇವಲ ಗೋಣಿಸೊಪ್ಪು, ಒಂದು ಸಾಮಾನ್ಯ ಕಾಡುಸೊಪ್ಪು ಅಥವಾ ಕಳೆ ಮಾತ್ರ ತುಂಬಿರುವುದು. ಅಂದರೆ ಹೊರಗಿನ ಅಬ್ಬರಕ್ಕೆ ತಕ್ಕಂತಹ ಸಾರವತ್ತಾದ ವಸ್ತು ಒಳಗೆ ಇಲ್ಲದಿರುವುದು. ವಿವರಣೆ: ಈ ಗಾದೆಯನ್ನು ಮುಖ್ಯವಾಗಿ 2 ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಒಂದು, ವ್ಯಕ್ತಿತ್ವದ ವಿಷಯದಲ್ಲಿ ಕೆಲವು ವ್ಯಕ್ತಿಗಳು ಹೊರಗಿನ ನೋಟಕ್ಕೆ ಬಹಳ ಶ್ರೀಮಂತರಂತೆ, ಜ್ಞಾನಿಗಳಂತೆ ಅಥವಾ ಸುಸಂಸ್ಕೃತರಂತೆ ನಟಿಸುತ್ತಾರೆ. ಆದರೆ ಅವರ ಗುಣನಡತೆಗಳನ್ನು ಹತ್ತಿರದಿಂದ ಗಮನಿಸಿದಾಗ ಅವರಲ್ಲಿ ಯಾವುದೇ ಶಿಸ್ತು ಅಥವಾ ಒಳ್ಳೆಯತನ ಇರುವುದಿಲ್ಲ. ಅಂದರೆ ಅವರ ವ್ಯಕ್ತಿತ್ವವು ಕೇವಲ ಮುಖವಾಡವಾಗಿರುತ್ತದೆ. 2. ಆರ್ಥಿಕ ಪರಿಸ್ಥಿತಿ: ಹೊರಗೆ ಗರಿಗರಿ ಇಸ್ತ್ರಿ ಬಟ್ಟೆ, ಹೊಟ್ಟೆಗೆ ಹಿಟ್ಟಿಲ್ಲ ಎನ್ನುವಂತೆ ಸಮಾಜದಲ್ಲಿ ಗೌರವ ಉಳಿಸಿಕೊಳ್ಳಲು ಸಾಲ ಮಾಡಿಯಾದರೂ ಅದ್ದೂರಿ ಜೀವನ ನಡೆಸುವವರನ್ನು ಈ ಗಾದೆ ಟೀಕಿಸುತ್ತದೆ. ಸಾರಾಂಶ: ಪಾತ್ರೆ ಸುಂದರವಾಗಿದ್ದರಷ್ಟೇ ಸಾಲದು, ಅದರೊಳಗಿನ ಅಡುಗೆಯೂ ರುಚಿಯಾಗಿರಬೇಕು. ಆಡಂಬರಕ್ಕಿಂತ ಸರಳತೆ ಮತ್ತು ಸತ್ಯ ಮುಖ್ಯ ಎಂಬುದೇ ಇದರ ಸಂದೇಶ. ಸಮಾನಾರ್ಥಕ ಗಾದೆಗಳು: ಹೊರಗೆ ಕೋಟೆ, ಒಳಗೆ ಪೇಟೆ. ಹೊರಗೆ ಹಾಲು ಸಕ್ಕರೆ, ಒಳಗೆ ಹಾಲಾಹಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದು ಅತಿಯಾದ ಆಡಂಬರ ಮಾಡಬೇಡ ಎನ್ನುವ ಅರ್ಥ ನೀಡುತ್ತದೆ.